Hey guys, welcome back to my ಚಾನಲ್. ಇವಾಗ 4 ಗಂಟೆ ಆಗಿದೆ, ಎದ್ದಿದ್ದೀವಿ. 4 ಗಂಟೆ ಅಂದರೆ 4:15 ಆಗಿದೆ ಅಷ್ಟರಲ್ಲಿ. ಇವತ್ತು ನಾವು ನವೆಂಬರ್ 1 ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಧರ್ಮಸ್ಥಳಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸಡನ್ಲಿ ನೈಟ್ ಪ್ಲ್ಯಾನ್ ಮಾಡಿದ್ವಿ, ಮಾಡೋಣ 2 ದಿನ ರಜೆ ಇದೆಯಲ್ಲ, ಏನಾದರೂ ಆಗಲಿ ಅಂತ. ಸೊ ಫಸ್ಟ್ ಟೈಮ್ ನಾವು ಇಬ್ಬರೇ ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಅಂದರೆ ಧರ್ಮಸ್ಥಳಕ್ಕೆ ಹೋಗಿದ್ವಿ, ತುಂಬ ಸಲ ಹೋಗಿದ್ದೀವಿ ಫ್ರೆಂಡ್ಸ್ ಜೊತೆ. ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ವಿ, ಇಬ್ಬರೇ ಹೋಗ್ತಾ ಇದ್ವಿ. ಹೇಗಿರುತ್ತೆ ಏನು ಅನ್ನೋದನ್ನ ಬನ್ನಿ ನಾನು ಎಷ್ಟಾಗೋದಷ್ಟು ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೇ ಮಾಡ್ತೀನಿ. ಯಾಕೆಂದರೆ ನಮ್ಮಿಬ್ಬರಿಗೋಸ್ಕರ ಒಂದು ಮೆಮೊರಿ ಆಗಿರುತ್ತೆ ಅಲ್ವಾ. ಬನ್ನಿ ಹೇಗಿರುತ್ತೆ ಏನಿದೆ ನಮ್ಮ ಟ್ರಿಪ್ನ ನಮ್ಮ ಜೊತೆ ನೀವು ಎಂಜಾಯ್ ಮಾಡಿ ಬನ್ನಿ. ನಮ್ಮ ಪ್ಲ್ಯಾನ್ ಇರೋದು ಇವಾಗ ಇಲ್ಲಿ 6 ಗಂಟೆಗೆ ಇಲ್ಲಿ ಬಸ್ ಇದೆ ಒಂದು, ಅದಕ್ಕೆ ಬಿಡಬೇಕು ಅಂತ. ಇಲ್ಲಿ 6 ಗಂಟೆಗೆ ಬಿಟ್ಟರೆ ನಾವು ಅಲ್ಲಿ 7 ಗಂಟೆಗೆ ಮೆಜೆಸ್ಟಿಕ್ ಬಸ್ ಹತ್ತಿದ್ರೆ ನಾವು ಅಲ್ಲಿ ಒಂದು 2 ಗಂಟೆಗೂ ಇಲ್ಲ 2:15ಗೋ ರೀಚ್ ಆಗ್ತೀವಿ ಅನ್ನೋದು ನಮ್ಮ ಐಡಿಯಾ ಪ್ರಕಾರ ಇರೋದು. ಸೊ ಹಂಗೆ ಆಗುತ್ತಾ ನೋಡೋಣ ಬನ್ನಿ. ನಾವೇನೋ ನೈಟ್ ಹೊರಟ್ವಿ, ಅಂದರೆ ತುಂಬ ಕತ್ಲೆ ಇತ್ತು ಆ ಟೈಮಲ್ಲಿ. ಬಸ್ ಇತ್ತು ಬಟ್ ತುಂಬ ಕತ್ಲೆ ಇತ್ತು. ಸೊ ಹೊರಟ್ವಿ, ಎಲ್ಲ ವಾಕ್ ಬರ್ತಾ ಇದ್ವಿ. ನಾವು ಮೆಜೆಸ್ಟಿಕ್ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಬೆಳಗ್ಗೆ ಆಗಿತ್ತು. ನೋಡಿದ್ರೆ ಬಸ್ಗಳೇ ಇರಲಿಲ್ಲ, ಎಲ್ಲ ಹಾಸನಾಂಬಾಗೆ ಬಿಟ್ಟಿದ್ದಾರೆ. ಸುಬ್ರಹ್ಮಣ್ಯಗೆ ಆಗಲಿ ಧರ್ಮಸ್ಥಳಕ್ಕಾಗಿ ಬಸ್ಸೇ ಇರಲಿಲ್ಲ. ಫೈನಲಿ ಒಂದು ಬಸ್ ಸಿಕ್ತು, ಅದು 8 ಗಂಟೆಗೆ. 8 ಗಂಟೆಗೆ ನಾವು ಅಲ್ಲಿ ಬಿಟ್ಟಾಗಲೇ 8 ಗಂಟೆ ಆಗಿತ್ತು. ನಾವು ಅಂದ್ಕೊಂಡ್ವಿ 6:15 7 ಗಂಟೆ ಅಷ್ಟರಲ್ಲಿ ನಾವು ಬಿಟ್ಟರೆ ಅಲ್ಲಿ ಒಂದು 2:30 3 ಗಂಟೆ ಅಷ್ಟರಲ್ಲಿ ಹೋಗ್ತೀವಿ ಅಂತ. ಆದರೆ ಇಲ್ಲ, ಅದಾಗಲೇ ಇಲ್ಲ. ತುಂಬ ಲೇಟ್ ಆಯಿತು ಬಸ್ ಸಿಕ್ಕಿದ್ದು. ನಾವು 2 ಅವರ್ ಮುಂಚೆನೇ ಬಂದಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಲ್ಲ. ಎಲ್ಲ ನೋಡಿದ್ರೆ ಬುಕ್ಕಿಂಗ್ ಅಂತ ಇದ್ರು. ಆಮೇಲೆ ದೀಪಾವಳಿ ಹಬ್ಬ ಅಲ್ಲ, ತುಂಬ ಟ್ರಾಫಿಕ್ ಇತ್ತು, ತುಂಬ ರಶ್ ಇತ್ತು. ನಾವು ತುಂಬಾ ಎದುರಿದ್ವಿ, ಅಲ್ಲಿ ಹೆಂಗಿರುತ್ತೋ ಏನು ಅನ್ನೋದು ಗೊತ್ತು. ಏನೋ ಆಗ್ಬಿಡಲಿ, ಏನಾದರೂ ಪರವಾಗಿಲ್ಲ, ಮಲಗದೆ ಆಚೆ ಕೂತಿದ್ದು ಪರವಾಗಿಲ್ಲ, ಹೋಗ್ಬಿಡೋಣ ಅಂತಂದರೆ ಫುಲ್ಲು ಮಳೆನೂ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು, ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, 2 ಸೈಡ್ ಮಾಡ್ತಾ ಇದ್ದಾರೆ, ಈಗ ಹೈವೇ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಕಡೆಯೂ ಮಳೆ ರೋಡ್ ಕೂಡ ಮಾಡ್ತಾ ಇದ್ದಾರೆ. ಓಕೆ, ಜರ್ನಿ ತುಂಬ ಚೆನ್ನಾಗಿತ್ತು. ಸೊ ಅಂದರೆ ನಾವೆಲ್ಲ ಮಲಗಿದ್ವಿ, ಯಾಕಂದರೆ ಅರ್ಲಿ ಮಾರ್ನಿಂಗ್ಗೆ ಹೋಗಿರೋದ್ರಿಂದ ಮಲಗಿದ್ವಿ. ನಾವು ನೆಕ್ಸ್ಟ್ ಎದ್ದಿದ್ದು ಸಕಲೇಶ್ಪುರದಲ್ಲಿ ಒಂದು ಮುಜರಾಬಾದ್ ಕೋಟೆ ಸಿಗುತ್ತಲ್ಲ, ಆ ಸೈಡ್ ಇದ್ದಿದ್ವಿ. ಅಲ್ಲೂ ತುಂಬ ಜನ ಇದ್ದರು. ಏನಕ್ಕಂದರೆ ರಜದ ಟೈಮು ಮತ್ತು ಈ ಮದುವೆಗಳ ಟೈಮು ಫೋಟೋ ಶೂಟ್ಗೆ ಅಂತಲೇ ತುಂಬ ಜನ ಇದ್ದರು. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು ಗಾಡಿನ, ಸ್ವಲ್ಪ ಜನ ಜಾಸ್ತಿ ಅಂತಿದ್ರು. ಸೊ ಅಲ್ಲಿಂದ ನಾವು ಬಿಟ್ಟು ತುಂಬ ಚೆನ್ನಾಗಿತ್ತು. ಯಾಕಂದರೆ ಫಸ್ಟ್ ಟೈಮ್ ಹೋಗಿರೋದಲ್ಲ, ಮೆಮೊರಿಯಬಲ್ ಆಗಿತ್ತು. ತುಂಬ ಈಸಿಯಾಗಿ ದಿನಗಳು 2 ದಿನನೂ ಕಳೆದ್ವಿ ಅಂತ ಹೇಳಿ. ಸಂಜೆ ಅಷ್ಟೊಂದು ಹಿಂಗಾಗಿದ್ದೀವಿ, ಮಧ್ಯಾಹ್ನ ಅಷ್ಟೊಂದು ಹಿಂಗಾಗಿದ್ದೀವಿ, ಸಂಜೆ ಅಷ್ಟೊಂದು ಹಿಂಗಾಗ್ತೀವಿ. ಇಲ್ಲಿ ಪಿಲ್ಲರ್ ಎತ್ತುತ್ತಾರೆ ಅನ್ಸುತ್ತಲ್ಲ. ಫುಲ್ಲು ಮಳೆ, ಅದು ಮಳೆ ಅಲ್ಲ, ಫಾಗ್ ಥರ. ಅಲ್ಲೇ ಅಂದರೆ ಒಂದು 2 o'clock ಆಗಿರಬೇಕು. 2 o'clockಲ್ಲೇ ಆಲ್ರೆಡಿ ಫಾಗ್ ಥರ ಬರ್ತಾ ಇತ್ತು, ಅಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ವೆದರು. ನನಗೊತ್ತಿಲ್ಲ, ಇದರಲ್ಲಿ ಅಂದರೆ ಟ್ರೈನಲ್ಲಿ ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಟ್ರೈನಲ್ಲಿ ಅಷ್ಟು ಸಿಗ್ತಿದೆ, ಯಾಕಂದರೆ ನಾವು ಸಡನ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ. ಸೊ ಅಲ್ಲೇ ಊಟಕ್ಕೆ ನಿಲ್ಲಿಸಿದ್ರು. 3 ಚೆನ್ನಾಗಿ ಅನಿಸಲ್ಲ, ಯಾಕಂದರೆ ನಮಗೆ ಅಲ್ಲಿ ಸ್ವಲ್ಪ ಸ್ವೀಟ್ ಫೀಲ್ ಆಗುತ್ತೆ. ನಮ್ಮ ಊಟಕ್ಕೂ ಅವ್ರ ಊಟಕ್ಕೂ ಬಿಡುತ್ತೆ. ದೇವಸ್ಥಾನದ ಪ್ರಸಾದ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಫೈನಲಿ ಧರ್ಮಸ್ಥಳ ತಲುಪಿದ್ವಿ. ನಾವೇ ಜೋಕ್ಸ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವೇ ಫನ್ನಿಯಾಗಿ ಆಡ್ಕೊಂಡು ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಟೈಮ್ ಆಲ್ರೆಡಿ ಆಗಿತ್ತು, ಒಂದು 4 o'clock ಆಗಿತ್ತು. ಸೊ ಡೈರೆಕ್ಟ್ ರೂಮ್ಗೆ ಹೋದ್ವಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಸ್ನಾನ ಎಲ್ಲ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಂದಿದ್ದು 4:15 ಆಯಿತು, ರೂಮ್ ಸಿಕ್ಕಿದ್ದು 5 ಆಯಿತು. ಸೊ ಇವಾಗ ಒಂದು 5:30 ಬೇಗ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಂದು ಸ್ಯಾರಿ ಔಟ್ಫಿಟ್. ಅಲ್ಲಿ ನಮ್ಮ ಮನೆಯವ್ರು ರೆಡಿ ಆಗ್ತಾ ಇದ್ದಾರೆ. ರೂಮು ನಾನು ಆಮೇಲೆ ಬಂದಮೇಲೆ ನಾನು ಒಂದು ಸಲ ಸುಮ್ಮನೆ ತೋರಿಸ್ತೀನಿ. ರೂಮ್ ಟೂರ್ ಮಾಡೋ ಥರ ಏನಿಲ್ಲ, ಇಲ್ಲಿ ಒಂದು ಹಾಲ್ ಇದೆ ಅಷ್ಟೇ. ಪ್ರೈಸ್ ಓಕೆ, 200 rupees ತೊಗೊಂಡ್ರು. ಬನ್ನಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ.
ಸ್ಯಾರಿ ಹಾಕೊಂಡಿದ್ದೀನಿ ಅಂದಮೇಲೆ ಹೂ ತೊಗೊಳ್ತಾ ಇದ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಸೊ ಅಲ್ಲಿ ಹೂ ಕೂಡ ತಗೊಂಡೆ. ಅದೇ ಹೇಳಿದ್ನಲ್ಲ, ದೀಪಾವಳಿ ಆಗಿರೋದ್ರಿಂದ ತುಂಬ ಪ್ರೈಸಸ್ ಜಾಸ್ತಿ ಇತ್ತು. ಬಟ್ ಓಕೆ, ನನಗೆ ಎಷ್ಟು ಬೇಕು ಅಷ್ಟು ತಗೊಂಡೆ. ಸೊ ಅಲ್ಲಿಂದ ನಾವು ದರ್ಶನಕ್ಕೆ ಹೋದ್ವಿ. ನಾವು ಅಂದ್ಕೊಂಡಿದ್ವಿ ತುಂಬ ರಶ್ ಇರುತ್ತೆ ಅಂತ. ಲಕ್ಕಿಲಿ ರಶ್ಶೇ ಇರಲಿಲ್ಲ. ಇಷ್ಟೇ ಜನ, ಅಂದರೆ ಒಂದು ಸ್ವಲ್ಪ ಜನ ಇದ್ವಿ. ಎಲ್ಲೂ ನಮಗೇನು ಕಾಯಿಸ್ಲಿಲ್ಲ, ಡೈರೆಕ್ಟ್ ದರ್ಶನನೇ ಆಯಿತು. ಯಾಕಂದರೆ ಮೋಸ್ಟ್ಲಿ ಹಾಸನಮ್ಮ ಮತ್ತು ದೀಪಾವಳಿ ಪ್ರಯುಕ್ತ ಎಲ್ಲರೂ ಅವ್ರ ಮನೆಗಳಲ್ಲಿ ಆಚರಿಸ್ತಾರೆ. ಸೊ ದೇವಸ್ಥಾನಕ್ಕೆ ಕಮ್ಮಿ ಅನ್ಸುತ್ತೆ ಬಂದಿರೋದು ಜನ. ಸೊ ನಾವು ಅದಕ್ಕೋಸ್ಕರ ನಮಗೆ ದರ್ಶನ ತುಂಬ ಚೆನ್ನಾಗಾಯ್ತು. ದೇವ್ರನ್ನ ನೋಡಿದ್ವಿ, ಎರಡೆರಡು ಸಲ ನೋಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಕೂಡ. ಏನಕ್ಕಂದರೆ ನಮ್ಗೆ ಗೊತ್ತಿಲ್ಲ, ಸಡನ್ಲಿ ಹೊರಟಿದ್ದಲ್ಲ, ಅದಕ್ಕೋಸ್ಕರ. ಸೊ ಅವತ್ತು ಸ್ವಾಮೀಜಿ ಕೂಡ ಬಂದಿದ್ರು ಅಲ್ಲಿ ಇದ್ದಾರಲ್ಲ, ಅವರು ಅವ್ರ ಹೆಸರು ಅಂದರೆ ವೀರೇಂದ್ರ ಹೆಗ್ಡೆ ಸರ್, ಅವ್ರು ಕೂಡ ಬಂದಿದ್ರು. ಅಂದರೆ ದೀಪಾವಳಿ ಆಡ್ತಿದ್ರು. ಸೊ ಅಲ್ಲಿಂದ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟನೂ ಸ್ವಲ್ಪ ಫ್ರೀ ಇತ್ತು, ಆರಾಮ್ ಅನಿಸ್ತು. ಊಟ ಎಲ್ಲ ಮುಗಿಸಿ ನಾವು ಬಂದು ಆಲ್ರೆಡಿ ಬೆಳಗ್ಗೆಯಿಂದ ಟ್ರಾವೆಲ್ ಆಯ್ತಲ್ಲ. ಸೊ ಇದು ನೆಕ್ಸ್ಟ್ ಡೇ. ಇದು ರೂಮ್ ಇತ್ತು, ಒಂದು ವಾಶ್ರೂಮ್ ಇತ್ತು. ವಾಶ್ರೂಮ್ ಏನು ತೋರಿಸಿಲ್ಲ ನಾನು, ಇದಿಷ್ಟು ಆಲ್ ಇತ್ತು. ಸೊ ನಾವು ಪ್ಯಾಕ್ ಮಾಡ್ಕೋತಾ ಇದ್ವಿ ಆಲ್ರೆಡಿ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತಲ್ಲ. ಅದಕ್ಕೋಸ್ಕರ ನಾವು ನೆಕ್ಸ್ಟು 5 o'clock ಬಿಟ್ಟಿದ್ದೀವಿ. ಎಲ್ಲಿಗೆ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ. ಬೆಳಗ್ಗೆ ಏನು ಸ್ಯಾರಿ ಹಾಕೊಳ್ಳಿಲ್ಲ, ಎರಡೆರಡು ಸ್ಯಾರಿ ಚಾನಲ್. ಇವಾಗ ನಾವು ಧರ್ಮಸ್ಥಳ ಮುಗಿಸಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇವಾಗ ಮಾರ್ನಿಂಗ್ 5:30 ಆಗಿದೆ. ಇವಾಗ ಬಿಡ್ತಾ ಇದ್ದೀವಿ. ಏನಕ್ಕಂದರೆ ಇಲ್ಲಿ ಬಸ್ಸು 5:30ಇಂದನೇ ಸ್ಟಾರ್ಟ್ ಅಂತ ಹೇಳಿದ್ರು. ಅದಕ್ಕೋಸ್ಕರ 5:30ಗೆ ಬಿಡ್ತಾ ಇದ್ದೀವಿ, ಬೇಗ ಎದ್ದು. ನೆನ್ನೆ ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ಮಳೆ ಬರ್ತಾಯಿತ್ತು, ಅದಕ್ಕೋಸ್ಕರ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತೆಲ್ಲ ಹೇಗಿರುತ್ತೆ ಇರೋದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ಮಾರ್ನಿಂಗ್ ವೆದರ್ ಧರ್ಮಸ್ಥಳ ಇವಾಗ ಬೆಳಗ್ಗೆ ಆಗ್ತಾ ಇದೆ. ಸೊ ಇವಾಗ ಬಿಟ್ಟಿದ್ದೀವಿ. ರೂಮು 100 rupees ರೀಫಂಡ್ ಆಯಿತು. 100 rupees ಅಷ್ಟೇ ರೂಮು. ಬಜೆಟ್ ಫ್ರೆಂಡ್ಲಿ ಧರ್ಮಸ್ಥಳ ರಶ್ ಆದರೆ. ಇನ್ನು ಸಾಟರ್ಡೆ ನಾವು ಬೆಳಗ್ಗೆ, ಸಾಟರ್ಡೆ ಅಲ್ವಾ, ಇನ್ನು ಫ್ರೈಡೇ ನಾವು ಇದು ಮುಗಿಸಿದ್ದು. ಸಾಟರ್ಡೆ ನೋಡಿದ್ರೆ ಆಲ್ರೆಡಿ ಅಷ್ಟು ಬೇಗನೆ ಅಷ್ಟೊಂದು ಜನ ಬಂದಿದ್ದಾರೆ. ಎಲ್ಲಿದ್ರು ಈ ಜನ ಅನ್ನೋ ಥರನೇ ಆಯಿತು. ಎಲ್ಲ ಮಲಗಿದ್ದಾರೆ ಫುಟ್ಪಾತಲ್ಲಿ, ಎಲ್ಲ ಕಡೆ ಮಲಗಿದ್ದಾರೆ. ಲಕ್ಕಿಲಿ ನಮಗೆ ರೂಮ್ ಅದು ಹೆಂಗೆ ಸಿಕ್ತಂತ ಗೊತ್ತಿಲ್ಲ. ತುಂಬ ಖುಷಿ ಆಯಿತು. ಸೊ ಅಲ್ಲಿಂದ ನಾವು ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯ ಬಂದು ಅಲ್ಲೂ ನಮಗೆ ಡೈರೆಕ್ಟ್ ದರ್ಶನನೇ ಆಯಿತು. ಡೈರೆಕ್ಟ್ ದರ್ಶನ ಆಗಿ ಹಿಂದೆ ಒಂದು ದೇವಸ್ಥಾನ ಇದೆ. ಅಲ್ಲಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಕ್ಯೂ ನಿಂತಿದೆ. 2 to 3 ಲೈನ್ ಕ್ಯೂನೇ ನಿಂತಿದೆ. ನಾವು ಅಲ್ಲೂ ಕೂಡ ಖುಷಿ ಆಯಿತು, ಅಯ್ಯೋ ನಮಗೂ ದರ್ಶನ ಆಯ್ತಲ್ಲ ಹೆಂಗೋ ಅಂತ. ಸೊ ಅಲ್ಲಿಂದ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡ್ವಿ. ವ್ಯೂ ಎಲ್ಲ ಚೆನ್ನಾಗಿರುತ್ತೆ, ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಮತ್ತೆ ಟಿಕೆಟ್ ಬುಕ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಸ್ವಲ್ಪ ಚೆನ್ನಾಗಿ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಂದು 10 ಗಂಟೆ 11 ಗಂಟೆ ಬರ್ತಾನ ಅಂತ ಅಲ್ಲೇ ಎಲ್ಲ ಕಡೆ ಓಡಾಡಿಕೊಂಡು ಫೋಟೋಗಳೆಲ್ಲ ಕ್ಲಿಕ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಲ್ಲೆಲ್ಲ ಕಲ್ಗಳು ಕಟ್ತಾ ಇದ್ರು. ಅಂದರೆ ಒಂದು ಸ್ಟೆಪ್ ಅಂತ ಕಲ್ಗಳನ್ನ ಕಟ್ತಾ ಇದ್ರು. ಅವ್ರ ಆಸೆಗಳು ನೆರವೇರಲಿ ಅನ್ನೋದಕ್ಕೋಸ್ಕರ ಇದು ಮಾಡಿ. ಎಲ್ರಿಗೂ ಯಾರಿಗಾದ್ರು ಊಟ ಚೆನ್ನಾಗಿಲ್ಲ ಅನ್ಸಿದ್ರೆ, ಅಂದರೆ ತಿಂಡಿ ಬೆಳಗ್ಗೆ ಚೆನ್ನಾಗಿಲ್ಲ ಅನ್ಸಿದ್ರೆ ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ ಅನ್ನೋರು, ಅಂದರೆ ದೇವಸ್ಥಾನ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ರೈಟ್ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ಹೋಗಿ ಟೇಸ್ಟ್ ಮಾಡಿ. ಅದೇ ನಾನು ಹೇಳ್ದೆ ಅಲ್ವಾ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. 40 rupeesಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನೀವು ಹೋಟೆಲ್ಗೆ ಅಂತಲೇ ಹೋದರೆ ಅಷ್ಟು ಟೇಸ್ಟ್ ಇರೋಲ್ಲ, ಅಷ್ಟು ಕ್ವಾಂಟಿಟಿ ಕೊಡೋಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಕ್ವಾಂಟಿಟಿನೂ ಕೂಡ ಕೊಟ್ಟರು. ತುಂಬಾ ಚೆನ್ನಾಗೂ ಇತ್ತು ಟೇಸ್ಟು. ಅಂದರೆ ಒಂಥರ ಸಪ್ಪೆ ತಿಂದು ಅನಿಸ್ತಾ ಇತ್ತು. ಅಲ್ಲಿ ಒಂಥರ ಚೆನ್ನಾಗಿ ಅನ್ನಿಸ್ತು. ಇಡ್ಲಿ ಸಿಗುತ್ತೆ, ಪಲಾವ್ ಸಿಗುತ್ತೆ, ಎಲ್ಲ ಸಿಕ್ತು. ತುಂಬ ಚೆನ್ನಾಗಿತ್ತು ಬೆಳಗ್ಗೆ. ಯಾಕಂದರೆ ದೇವಸ್ಥಾನದಲ್ಲಿ ಬೆಳಗ್ಗೆ ಪ್ರಸಾದ ಸಿಗಲ್ಲ. ಅಲ್ಲಿ ಹೋಗಿ ತೊಗೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗೂ ಇರುತ್ತೆ, ಪ್ರೈಸ್ ಕೂಡ ಚೆನ್ನಾಗಿದೆ. ಸೊ ಅಲ್ಲಿಂದ ಬಂದು ನಾವು ಮನೇಲಿ ಸ್ವಲ್ಪ ದೀಪಾವಳಿ ಅಂದರೆ ಹೋಗಿದ್ವಲ್ಲ, ನಾವು ಇದೆಲ್ಲ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡಿದ್ದೀನಿ. ಇದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ಕೊಟ್ಟು ಕಳಿಸಿದ್ದು ಕ್ಯಾಂಡಲ್. ಮತ್ತು ಮಧ್ಯ ಇದೆಯಲ್ಲ ಅದು ಲೈಟ್, ಅಂದರೆ ಲೈಟ್ ಕ್ಯಾಂಡಲ್ಲು, ಅದು ಚೆನ್ನಾಗಿದೆ. ಅದನ್ನು ನನ್ನ ಹಸ್ಬೆಂಡ್ ಆಫೀಸಲ್ಲಿ ದೀಪಾವಳಿಗೆ ಅಂತಲೇ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೋಸ್ಕರ ಸುಮ್ಮನೆ ಹೂವುಗಳೆಲ್ಲ ಇದ್ವಲ್ಲ ಅನ್ನೋದಕ್ಕೋಸ್ಕರ ಒಂದು ಕ್ರಿಯೇಟಿವಿಟಿ ಆಗಿರಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೆ. ಮಳೆ ಅಂದರೆ ಮಳೆ ಅವತ್ತೂ. ನಾನು ಅವಾಗ ತಾನೇ ಎಲ್ಲ ರೆಡಿ ಮಾಡಿದ್ದೀನಿ. ಆಮೇಲೆ ಮಳೆ ಸ್ಟಾರ್ಟ್ ಆಯಿತು. ಎಂಥ ಮಳೆ ಅಂದರೆ ಒಳಗಡೆ ಎಲ್ಲ ನೀರು ಬರೋ ಥರ.
ಸೊ ಹೇಗಿತ್ತು ಅನ್ನೋದು ನಿಮಗೆ ಇಷ್ಟ ಆದರೆ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ. ನಮ್ಮದು ಒಂದು ಸಿಂಪಲ್ ಕಪಲ್ ವ್ಲಾಗ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.